ನಮಸ್ಕಾರ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಯಾವಾಗ ಬೇಕಾದರೂ ಸಡನ್ ಆಗಿ ಸಮಸ್ಯೆಗಳು ಬರಬಹುದು. ಅಂದರೆ ಆರೋಗ್ಯ ಸಮಸ್ಯೆ, ಉದ್ಯೋಗ ಕಳೆದುಕೊಳ್ಳಬಹುದು, ಕುಟುಂಬದಲ್ಲಿ ಏನಾದರೂ ದೊಡ್ಡ ಖರ್ಚು ಬರಬಹುದು. ಇಂತಹ ಸಮಯದಲ್ಲಿ ಹೆಚ್ಚಿನ ಜನರು ಏನು ಮಾಡ್ತಾರೆ ಗೊತ್ತಾ? ಮೊದಲನೇದಾಗಿ ಲೋನ್ ತೆಗೆದುಕೊಳ್ತಾರೆ, ಇಲ್ಲ ಕ್ರೆಡಿಟ್ ಕಾರ್ಡ್ ಉಪಯೋಗಿಸ್ತಾರೆ, ಕೆಲವರು SIP ಸ್ಟಾಪ್ ಮಾಡ್ತಾರೆ, ಇಲ್ಲ ಅಂದ್ರೆ ಯಾವುದಾದರೂ ಆಸ್ತಿ, ಮನೆ, ಬಂಗಾರ ಇವುಗಳನ್ನ ಅಡವಿಟ್ಟು ಹಣ ಪಡೆದುಕೊಳ್ತಾರೆ. ಆದರೆ ಈ ಎಲ್ಲಾ ಸಮಸ್ಯೆಗಳಿಗೆ ಒಂದು ಸಿಂಪಲ್ ಪರಿಹಾರ ಇದೆ. ಅದೇ ಎಮರ್ಜೆನ್ಸಿ ಫಂಡ್, ತುರ್ತು ನಿಧಿ. ಇವತ್ತಿನ ಈ ವಿಡಿಯೋದಲ್ಲಿ ಎಮರ್ಜೆನ್ಸಿ ಫಂಡ್ ಎಂದರೇನು, ಎಷ್ಟು ಇರಬೇಕು, ಎಲ್ಲಿ ಇಡಬೇಕು, ಈ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡೋಣ. ಎಮರ್ಜೆನ್ಸಿ ಫಂಡ್ ಎಂದರೇನು? ನಮ್ಮ ಜೀವನದಲ್ಲಿ ಅನಿರೀಕ್ಷಿತ ಖರ್ಚುಗಳಿಗೆ ತೆಗೆದಿಟ್ಟ ಹಣ. ಈ ಹಣವನ್ನು ಹೂಡಿಕೆ ಅಂತ ನೋಡಬಾರದು. ಇದು ನಮ್ಮ ಫೈನಾನ್ಷಿಯಲ್ ಸೇಫ್ಟಿ ಮಾತ್ರ. ಉದಾಹರಣೆಗೆ ನೋಡೋದಂದ್ರೆ, ಒಂದು ದಿನ ನಾವು ಕೆಲಸ ಮಾಡುವ ಸಂಸ್ಥೆ ಯಾವುದೋ ಕಾರಣದಿಂದ ನಮ್ಮ ಉದ್ಯೋಗದಿಂದ ತೆಗೆದರೆ ಆಗ ನಮ್ಮ ಆದಾಯವು ಇರುವುದಿಲ್ಲ. ಆದರೆ ನಮ್ಮ ಖರ್ಚುಗಳು ಇರುತ್ತವೆ. ಉದಾಹರಣೆಗೆ ಮನೆ ಬಾಡಿಗೆ ಆಯ್ತು, ತರಕಾರಿ, ಕಿರಾಣಿ, EMI, ಮಕ್ಕಳ ಶಾಲೆ ಫೀ, ಔಷಧಿಗಳು, ಈ ತರ ಖರ್ಚುಗಳು ಇರ್ತವೆ. ಆದ್ರೆ ಆದಾಯ ಇರುವುದಿಲ್ಲ. ಈ ಮೂಲ ಖರ್ಚುಗಳನ್ನು ಆದಾಯ ಇಲ್ಲ ಅಂದ್ರೂ ನಾವು ಮಾಡ್ಲೇಬೇಕಾಗುತ್ತದೆ. ನಮ್ಮ ಆದಾಯ ನಿಂತು ಹೋದಾಗ ಈ ಖರ್ಚುಗಳನ್ನು ನಿಭಾಯಿಸಲು ತೆಗೆದಿಟ್ಟ ಹಣ ಈ ತುರ್ತು ನಿಧಿ ಅಥವಾ ಎಮರ್ಜೆನ್ಸಿ ಫಂಡ್ ಎಂದು ಕರೆಯುತ್ತಾರೆ. ಇನ್ನು ಈ ಎಮರ್ಜೆನ್ಸಿ ಫಂಡ್ ಎಷ್ಟಿರಬೇಕು ಅಂತ ನೋಡೋದಾದ್ರೆ, ಈ ಎಮರ್ಜೆನ್ಸಿ ಫಂಡ್ ನಮ್ಮ ತಿಂಗಳ ಖರ್ಚಿನ ಮೇಲೆ ಅವಲಂಬಿತವಾಗಿರುತ್ತದೆ. ನಮ್ಮ ಖರ್ಚು ಹೆಚ್ಚಿಗೆ ಇದ್ರೆ ಅವಾಗ ನಾವು ಈ ಎಮರ್ಜೆನ್ಸಿ ಫಂಡ್ ಅನ್ನ ಹೆಚ್ಚಿಗೆ ಮಾಡಬೇಕು. ಅದೇ ರೀತಿ ಕಡಿಮೆ ಇತ್ತಂತಂದ್ರೆ ಎಮರ್ಜೆನ್ಸಿ ಫಂಡ್ ಕೂಡ ಕಡಿಮೆ ಇದ್ರೆ ನಡೆಯುತ್ತೆ. ಇದು ನಮ್ಮ ಜೀವನ ಶೈಲಿಗೆ ಸಂಬಂಧಿಸಿದೆ. ಆರ್ಥಿಕ ತಜ್ಞರ ಪ್ರಕಾರ ಕನಿಷ್ಠ 6 ತಿಂಗಳ ಹಣವನ್ನು, 6 ತಿಂಗಳ ಖರ್ಚನ್ನು ನಾವು ಎಮರ್ಜೆನ್ಸಿ ಫಂಡ್ ಗಂತೆ ತೆಗೆದಿಡಬೇಕಾಗುತ್ತೆ. ಉದಾಹರಣೆಗೆ ಒಂದು ಕುಟುಂಬ ತಿಂಗಳಿಗೆ 30,000 ಖರ್ಚು ಮಾಡ್ತಿದ್ರೆ ಅವರು ಕನಿಷ್ಠ 1,80,000 ರೂಪಾಯಿನ ಎಮರ್ಜೆನ್ಸಿ ಫಂಡ್ ನಲ್ಲಿ ಇಡಬೇಕು. ಇನ್ನು ಯಾರು ಎಷ್ಟು ಮಾಡ್ಬೇಕಂತ ನೋಡಿದರೆ, ಸ್ಟೇಬಲ್ ಸ್ಯಾಲರಿಡ್ ಜಾಬ್ಸ್ ಅಂದ್ರೆ ಗೌರ್ಮೆಂಟ್ ಎಂಪ್ಲಾಯ್ ಆ ತರ ಇದ್ದವರು ಕನಿಷ್ಠ 3 ತಿಂಗಳ ಅಂತಂದ್ರು ಎಮರ್ಜೆನ್ಸಿ ಫಂಡ್ ನಲ್ಲಿ ಹಣ ಇಡಬೇಕು. ಅದೇ ರೀತಿ ಪ್ರೈವೇಟ್ ನಲ್ಲಿ ಮಾಡ್ತಾ ಇರ್ತಕ್ಕಂತ ಎಂಪ್ಲಾಯಿಗಳು ಅವರು ಕನಿಷ್ಠ 6 ತಿಂಗಳ ತಮ್ಮ ಸ್ಯಾಲರಿಯನ್ನ ಈ ಎಮರ್ಜೆನ್ಸಿ ಫಂಡ್ ಗೆ ಇಟ್ಕೋಬೇಕಾಗುತ್ತೆ. ಇಲ್ಲಿ ಅನಿಶ್ಚಿತತೆ ಜಾಸ್ತಿ ಇರೋದ್ರಿಂದ ಇಲ್ಲಿ 6 ತಿಂಗಳನ್ನ ರೆಕಮೆಂಡ್ ಮಾಡ್ತಾರೆ. ಅದೇ ರೀತಿ ಬಿಸಿನೆಸ್ ಮ್ಯಾನ್ಗಳು ಮತ್ತು ಫ್ರೀಲ್ಯಾನ್ಸರ್ಸ್ ಈ ತರ ಇದ್ದವರು ಅವರು ತಮ್ಮ ಕನಿಷ್ಠ 1 ವರ್ಷದ ಖರ್ಚಿಗೆ ಆಗುವಷ್ಟು ಎಮರ್ಜೆನ್ಸಿ ಫಂಡ್ ಅನ್ನ ತೆಗೆದಿಡಬೇಕಾಗುತ್ತೆ ಈ ಎಮರ್ಜೆನ್ಸಿ ಫಂಡ್ ನಲ್ಲಿ. ಈ ಎಮರ್ಜೆನ್ಸಿ ಫಂಡ್ ಅನ್ನ ಹೇಗೆ ಸ್ಟಾರ್ಟ್ ಮಾಡೋದು? 10 ಜನ ಏನ್ ಮಿಸ್ಟೇಕ್ ಮಾಡ್ತಾರೆ ಅಂತಂದ್ರೆ, ಒಂದು ದೊಡ್ಡ ಮೊತ್ತ ಆಗಲಿ ಅಂತ ವೇಟ್ ಮಾಡೋದು. ಅಂದ್ರೆ 2 ಲಕ್ಷ ಉಳಿತಾಯ ಆಗಲಿ ನಂತರ ನಾವು ಸ್ಟಾರ್ಟ್ ಮಾಡೋಣ ಅಂತ ಆ ತರ ವೇಟ್ ಮಾಡೋದು ಒಂದು ತಪ್ಪು ನಿರ್ಧಾರ ಆಗುತ್ತದೆ. ಇಲ್ಲಿ ಸಣ್ಣ ಹೆಜ್ಜೆಯಿಂದ ಪ್ರಾರಂಭಿಸುವುದು, ಅಂದ್ರೆ ದಿನಕ್ಕೆ 100 ಅಥವಾ ವಾರಕ್ಕೆ 500 ಅಥವಾ ತಿಂಗಳಿಗೆ 3,000 ಈ ತರ ಸಣ್ಣ ಹಣದಿಂದ ಪ್ರಾರಂಭಿಸಿ ಇಲ್ಲಿ ಬಿಲ್ಡ್ ಮಾಡಬಹುದು. ಇಲ್ಲಿ ಕನ್ಸಿಸ್ಟೆನ್ಸಿ ಬಹಳ ಮುಖ್ಯವಾಗಿರುತ್ತದೆ. ಉದಾಹರಣೆಗೆ 3,000 ರೂಪಾಯಿ ತಿಂಗಳಿಗೆ ನಾವು ಸೇವ್ ಮಾಡಿದ್ರೆ 1 ವರ್ಷಕ್ಕೆ 36,000 ಆಗುತ್ತದೆ. ಅದೇ ರೀತಿ ಏನಾದ್ರೂ ಒಂದು ಜಾಸ್ತಿ ಅಮೌಂಟ್ ಬಂದಾಗ ಆ ಹಣವನ್ನು ಈ ಎಮರ್ಜೆನ್ಸಿ ಫಂಡ್ ಗೆ ಸೇರಿಸಿದ್ರೆ ನಾವು ಜಾಸ್ತಿ ಬಿಲ್ಡ್ ಮಾಡಬಹುದು. ಇನ್ನು ಈ ಎಮರ್ಜೆನ್ಸಿ ಫಂಡ್ ನ ಎಲ್ಲಿ ಹೂಡಿಕೆ ಮಾಡಬೇಕು? ಈ ಎಮರ್ಜೆನ್ಸಿ ಫಂಡ್ ಹೂಡಿಕೆ ಮಾಡ್ಬೇಕಂತಂದ್ರೆ ಮೊದಲು ಸೇಫ್ಟಿ ನೋಡ್ಬೇಕು ಮತ್ತೆ ಲಿಕ್ವಿಡಿಟಿ ನೋಡಿ ಅಲ್ಲಿ ಹೂಡಿಕೆ ಮಾಡಬೇಕು. ಬೆಸ್ಟ್ ಪ್ಲೇಸಸ್ ಅಂತಂದ್ರೆ ಫಸ್ಟ್ ಸೇವಿಂಗ್ಸ್ ಅಕೌಂಟ್. ಇಲ್ಲಿ ಸೇವಿಂಗ್ಸ್ ಅಕೌಂಟ್ ನಲ್ಲಿ ನಾವು ಯಾವಾಗ ಬೇಕಾದಾಗ ನಮಗೆ ಬೇಕಾದಾಗ ನಾವು ಹಣ ತೆಗೆದುಕೊಳ್ಳಬಹುದು. ಇದು ಬೆಸ್ಟ್. ಅದೇ ರೀತಿ ಸ್ವೈಪ್ ಇನ್ FD ಅಂತ ಬರುತ್ತೆ, FD ಮಾಡಬಹುದು. ಆ ಅಕೌಂಟ್ ಅನ್ನ ನಾವು ಬೇಡಾದಾಗ ಅಲ್ಲಿ ಸ್ವೈಪ್ ಮಾಡಿದ್ರೆ ನಮಗೆ ತುರ್ತಾಗಿ ಹಣ ಸಿಗುತ್ತದೆ. ಅದೇ ರೀತಿ ಲಿಕ್ವಿಡ್ ಮ್ಯೂಚುವಲ್ ಫಂಡ್ ಅಂತ ಒಂದು ಆಪ್ಷನ್ ಇದೆ, ಅಲ್ಲಿ ಮಾಡಬಹುದು. ಇಲ್ಲಿ ಸೇವಿಂಗ್ಸ್ ಅಕೌಂಟ್ ಗಿಂತ ರಿಟರ್ನ್ ಜಾಸ್ತಿ ಇರುತ್ತದೆ. 1 ಅಥವಾ 2 ದಿನದಲ್ಲಿ ನಮಗೆ ಬೇಕಾದ ಹಣ ನಮಗೆ ಸಿಗುತ್ತದೆ. ಇನ್ನು ಈ ಎಮರ್ಜೆನ್ಸಿ ಫಂಡ್ ಅನ್ನ ನಾವು ಅವಾಯ್ಡ್, ಈ ಕೆಳಗಿನ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡಬಾರದು. ಅವು ಯಾವ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ಗಳಲ್ಲಿ ನಾವು ಹೂಡಿಕೆ ಮಾಡಬಾರದು ಈ ಎಮರ್ಜೆನ್ಸಿ ಫಂಡ್ ಅನ್ನ. ಯಾಕಂತಂದ್ರೆ ಮಾರ್ಕೆಟ್ ಏರಿಳಿತಗಳಿಗೆ ಸಂಬಂಧಪಟ್ಟ ನಮಗೆ ಬೇಕಾದಾಗ ಮಾರ್ಕೆಟ್ ಡೌನ್ ಇತ್ತಂತಂದ್ರೆ ನಾವು ಹೂಡಿಕೆ ಮಾಡಿದ ಹಣದಲ್ಲಿ ಕೂಡ ಲಾಸ್ ಕೂಡ ಆಗಬಹುದು. ಅದೇ ರೀತಿ ಎರಡನೇದು ಕ್ರಿಪ್ಟೋ ಕರೆನ್ಸಿಯಲ್ಲಿ ಕೂಡ ಈ ಎಮರ್ಜೆನ್ಸಿ ಫಂಡ್ ಅನ್ನು ನಾವು ಹೂಡಬಾರದು. ಯಾಕಂದ್ರೆ ತುಂಬಾ ರಿಸ್ಕಿ ಆಗಿರುತ್ತದೆ, ಸಡನ್ ಆಗಿ ಕ್ರ್ಯಾಶ್ ಕೂಡ ಆಗಬಹುದು. ಆದ್ರಿಂದ ಇಲ್ಲಿ ನಾವು ಕ್ರಿಪ್ಟೋ ಕರೆನ್ಸಿ ಅಥವಾ ಕ್ರಿಪ್ಟೋದಲ್ಲಿ ಈ ಎಮರ್ಜೆನ್ಸಿ ಫಂಡ್ ಅನ್ನು ಹೂಡಿಕೆ ಮಾಡಬಾರದು. ಇನ್ನು ಗೋಲ್ಡ್ ಜ್ಯುವೆಲರಿಗಳಲ್ಲಿ ಕೂಡ ಈ ಎಮರ್ಜೆನ್ಸಿ ಫಂಡ್ ಗಳನ್ನು ನಾವು ಹೂಡಿಕೆ ಮಾಡಬಾರದು. ಯಾಕಂತಂದ್ರೆ ಇಲ್ಲಿ ಮೇಕಿಂಗ್ ಚಾರ್ಜಸ್ ವೇಸ್ಟೇಜ್ ಅಂತೇಳಿ ಇಲ್ಲಿಯೂ ಕೂಡ ನಾವು ಹೂಡಿಕೆ ಮಾಡಿದ ಹಣದಲ್ಲಿ ಲಾಸ್ ಕೂಡ ಆಗುತ್ತದೆ. ಅದರಿಂದ ನಾವು ಎಮರ್ಜೆನ್ಸಿ ಫಂಡ್ ಅನ್ನ ಹೂಡಿಕೆ ಮಾಡೋದು ನೋಡಬೇಕಾಗಿರೋದು ಸೇಫ್ ಮತ್ತು ಲಿಕ್ವಿಡ್ ಬೇಗನೆ ಲಿಕ್ವಿಡ್ ಆಗಬೇಕಂತ ಇದರಲ್ಲಿ ಇನ್ಸ್ಟ್ರೂಮೆಂಟ್ ಅಲ್ಲಿ ಇಟ್ಟರೆ ನಾವು ಸೇಫ್ಟಿ ಆಗಿರುತ್ತದೆ.
ಇನ್ನು ಈ ಎಮರ್ಜೆನ್ಸಿ ಫಂಡ್ ಅನ್ನ ಫಾಸ್ಟ್ ಆಗಿ ಹೇಗ್ ಬಿಲ್ಡ್ ನೋಡೋದಂತಂದ್ರೆ ಮೊದಲನೇದಾಗಿ ಸ್ಯಾಲರಿ ಡೇ ಆಟೋ ಟ್ರಾನ್ಸ್ಫರ್. ಸ್ಯಾಲರಿ ಆದ ದಿನ ನಮ್ಮ ಸ್ಯಾಲರಿ ಅಕೌಂಟ್ ನಿಂದ ಎಮರ್ಜೆನ್ಸಿ ಫಂಡ್ಗೆ ಆ ಹಣವನ್ನು ಆಟೋ ಟ್ರಾನ್ಸ್ಫರ್ ಮೂಲಕ ಟ್ರಾನ್ಸ್ಫರ್ ಮಾಡಬೇಕು. ಇನ್ನು ಎರಡನೇದಂತ ಬೋನಸ್ ಮನಿ. ಏನಾದ್ರೂ ಬೋನಸ್ ಮನಿ ಬಂತಂದ್ರೆ ಅದರಲ್ಲಿ ಒಂದು 50% 60% ಯಾವುದೋ ಒಂದು ಅಮೌಂಟ್ ಅನ್ನ ಈ ಎಮರ್ಜೆನ್ಸಿ ಫಂಡ್ಗೆ ಆಡ್ ಮಾಡಿದ್ರೆ ನಾವು ಜಲ್ದಿಯನ್ನ ಎಮರ್ಜೆನ್ಸಿ ಫಂಡ್ ಅನ್ನ ಬಿಲ್ಡ್ ಮಾಡಬಹುದು. ಇನ್ನು ಸೈಡ್ ಇನ್ಕಮ್, ಏನಾದ್ರೂ ನಮಗೆ ಸೈಡ್ ಇನ್ಕಮ್ ಬರ್ತಿತ್ತು ಅಂತಂದ್ರೆ ಅದನ್ನು ಕೂಡ ಈ ಎಮರ್ಜೆನ್ಸಿ ಫಂಡ್ಗೆ ಆಡ್ ಮಾಡಬೇಕು. ಇನ್ ಅನ್ಯೂಸ್ಡ್ ಸಬ್ಸ್ಕ್ರಿಪ್ಷನ್ ಕಟ್ ಮಾಡಬೇಕು. ಅಂತಂದ್ರೆ ಈ OTT, ನೆಟ್ಫ್ಲಿಕ್ಸ್ ಈ ತರ ಯಾವ ನಮಗೆ ಅನ್ಯೂಸ್ಡ್ ಇರತಕ್ಕಂತ ಸಬ್ಸ್ಕ್ರಿಪ್ಷನ್ ಕಟ್ ಮಾಡಿ ಆ ಅಮೌಂಟ್ ಅನ್ನು ಕೂಡ ಈ ಎಮರ್ಜೆನ್ಸಿ ಫಂಡ್ಗೆ ಆಡ್ ಮಾಡಿದ್ರೆ ನಾವು ಈ ಎಮರ್ಜೆನ್ಸಿ ಫಂಡ್ ಅನ್ನ ಬೇಗ ಬಿಲ್ಡ್ ಮಾಡಬಹುದು. ಇನ್ನು ಸ್ಮಾಲ್ ಎಕ್ಸ್ಪೆನ್ಸಸ್ ಗಳನ್ನ ಕಂಟ್ರೋಲ್ ಮಾಡಬಹುದು. ಅವನು ಕಂಟ್ರೋಲ್ ಮಾಡಿ ಈ ಅಮೌಂಟ್ಗೆ ಆಡ್ ಮಾಡಿದ್ರೆ ನಮ್ಮ ಹಣ ಬೇಗನೆ ಬಿಲ್ಡ್ ಆಗುತ್ತದೆ. ಇನ್ನು ಈ ಎಮರ್ಜೆನ್ಸಿ ಫಂಡ್ ನ ಯಾವಾಗ ಯೂಸ್ ಮಾಡ್ಬೇಕಂತ ನೋಡೋದಂತಂದ್ರೆ ಜಾಬ್ ಲಾಸ್ ಆದಾಗ ಯೂಸ್ ಮಾಡ್ಬೇಕು, ಅಥವಾ ಏನಾದ್ರೂ ಮೆಡಿಕಲ್ ಎಮರ್ಜೆನ್ಸಿ, ಏನಾದ್ರೂ ಫ್ಯಾಮಿಲಿಯಲ್ಲಿ ಕ್ರೈಸಿಸ್ ಇದ್ರೆ, ಅಥವಾ EMI ಏನಾದ್ರೂ ನಮಗ್ ದುಡ್ಡು ಕಟ್ಟಕ್ ಆಗ್ತಿಲ್ಲ ಅಂತಂದ್ರೆ ಆ ಟೈಮ್ ನಲ್ಲಿ ನಾವು ಈ ಎಮರ್ಜೆನ್ಸಿ ಹಣವನ್ನ ಯೂಸ್ ಮಾಡ್ಕೋಬೇಕು. ಅದರ ಬದಲಾಗಿ ಕೆಲವು ಎದಕ್ ಯೂಸ್ ಮಾಡಬಾರ್ದು ಅಂತ ನೋಡೋದಂತಂದ್ರೆ ಕೆಲವೊಬ್ರು ಈ ಎಮರ್ಜೆನ್ಸಿ ಹಣದಲ್ಲಿ ಫೋನ್ಗಳನ್ನ ಖರೀದಿ ಮಾಡ್ತಾರೆ. ಈಗ ಐಫೋನು ಈ ತರ ದೊಡ್ಡ ದೊಡ್ಡ ಬಜೆಟ್ ನ ಫೋನ್ಗಳನ್ನ ಖರೀದಿ ಮಾಡೋದು ಈ ಎಮರ್ಜೆನ್ಸಿ ಫಂಡ್ ನಲ್ಲಿ ಮಾಡಬಾರದು. ಅದೇ ರೀತಿ ವೆಕೇಶನ್ಗೆ ಹೋಗುದು, ಎಮರ್ಜೆನ್ಸಿ ಫಂಡ್ ತೆಗೆದಿಟ್ಟ ಆ ಅಮೌಂಟ್ ನಲ್ಲಿ ವೆಕೇಶನ್ಗೆ ಹೋಗುದು, ಆ ತರ ಖರ್ಚನ್ನ ಈ ಎಮರ್ಜೆನ್ಸಿ ಫಂಡ್ ನಿಂದ ಮಾಡಬಾರದು. ಅದೇ ರೀತಿ ಫೆಸ್ಟಿವಲ್ ಶಾಪಿಂಗ್ ಗಳನ್ನ ಅವಾಯ್ಡ್ ಮಾಡಬೇಕು. ಇನ್ನು ಸ್ಟಾಕ್ ಮಾರ್ಕೆಟ್ ಡಿಪ್ ಇದೆ ಅಂತೇಳಿ ಈ ಎಮರ್ಜೆನ್ಸಿ ಫಂಡ್ ಅಲ್ಲಿ ಇರ್ತಕ್ಕಂತ ಹಣವನ್ನು ತೆಗೆದು ಅದರಲ್ಲಿ ಇನ್ವೆಸ್ಟ್ ಮಾಡುದು, ಈ ರೀತಿ ತಪ್ಪುಗಳನ್ನ ಈ ಎಮರ್ಜೆನ್ಸಿ ಫಂಡ್ ನಿಂದ ಮಾಡಬಾರದು. ಎಮರ್ಜೆನ್ಸಿ ಫಂಡ್ ಓನ್ಲಿ ನಮಗೆ ಏನಾದ್ರು ತುರ್ತು ಇದ್ದಾಗ ಮಾತ್ರ ಅದನ್ನ ಉಪಯೋಗಿಸಿಕೊಳ್ಳಬೇಕು. ಈ ಎಮರ್ಜೆನ್ಸಿ ಫಂಡ್ ನಲ್ಲಿ ಕೆಲವೊಂದು ಮಿಸ್ಟೇಕ್ ಏನ್ ಮಾಡ್ತಾರ ನೋಡೋದಂತ. ಮಿಸ್ಟೇಕ್ ನಂಬರ್ 1 ಏನಂದ್ರೆ ಎಮರ್ಜೆನ್ಸಿ ಫಂಡ್ ಇಲ್ದ SIP ಅನ್ನ ಸ್ಟಾರ್ಟ್ ಮಾಡೋದು. ಇನ್ನು ಎರಡನೇ ಮಿಸ್ಟೇಕ್ ಏನಂತಂದ್ರೆ ಎಲ್ಲಾ ಹಣವನ್ನು ಒಂದೇ ಫಂಡ್ ನಲ್ಲಿ ಇಟ್ಟು ಆ ಹಣವನ್ನ ಲಾಕ್ ಮಾಡೋದು, ಈ ತರ ಮಿಸ್ಟೇಕ್ ಮಾಡ್ತಾರೆ. ಅದೇ ರೀತಿ ಮೂರನೇದು ಒಂದು ಮಿಸ್ಟೇಕ್ ಏನ್ ಮಾಡಿರ್ತಾರೆ, ಕ್ರೆಡಿಟ್ ಕಾರ್ಡ್ ಅನ್ನ ಎಮರ್ಜೆನ್ಸಿ ಫಂಡ್ ಅಂತ ಅಜ್ಯೂಮ್ ಮಾಡ್ಕೊಂಡು ಅದರಿಂದ ಎಮರ್ಜೆನ್ಸಿ ಇದ್ದಾಗ ಅದನ್ನ ಯೂಸ್ ಮಾಡೋದು, ಅದು ಕೂಡ ಒಂದು ಮಿಸ್ಟೇಕ್. ಇನ್ನು ನಾಲ್ಕನೇ ಮಿಸ್ಟೇಕ್ ಏನಂತಂದ್ರೆ ಎಮರ್ಜೆನ್ಸಿ ಫಂಡ್ ಅನ್ನ ಸೇವಿಂಗ್ ಅಕೌಂಟ್ ನಲ್ಲಿ ಇಟ್ಟು ಅದು ಎಮರ್ಜೆನ್ಸಿ ಇಲ್ಲದೆ ಯಾವುದೋ ಒಂದು ಇದಕ್ಕಾಗಿ ಆ ಹಣವನ್ನ ಸ್ಪೆಂಡ್ ಮಾಡಿಬಿಡೋದು ಕೂಡ ಒಂದು ಬಿಗ್ಗೆಸ್ಟ್ ಮಿಸ್ಟೇಕ್ ಆಗಿದೆ. ಇನ್ನು ಫೈನಲ್ ಆಗಿ ಎಮರ್ಜೆನ್ಸಿ ಫಂಡ್ ಅಂದ್ರೆ ಇದು ಒಂದು ಲಕ್ಸುರಿ ಅಲ್ಲ, ಇದು ಒಂದು ನೆಸೆಸಿಟಿ ಹಣ. ಇನ್ನು ಇನ್ವೆಸ್ಟ್ಮೆಂಟ್ ಗ್ರೋತ್ ಗಿಂತ ಮೊದಲು ನಾವು ಫೈನಾನ್ಷಿಯಲ್ ಆಗಿ ಸೇಫ್ಟಿ ಆಗಿರ್ಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.